ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಮೈಸೂರು ದಸರಾ ಮಹೋತ್ಸವದ ಚಲನಚಿತ್ರೋತ್ಸವದಲ್ಲಿ ಶ್ರೀ ತಿರುಮಲ ಸಿನಿ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿ ನಿರ್ಮಾಣಗೊಂಡಿರುವ ಬೇಲಿ ಹೂ ಚಿತ್ರವು ಅಕ್ಟೋಬರ್ 8ರಂದು 10:15ಕ್ಕೆ ಐನಾಕ್ಸ್ ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರದರ್ಶನವಾಗಲಿದೆ. ಈ ಕುರಿತು ಚಿತ್ರದ ನಟ ನಿರ್ಮಾಪಕ ಡಾಕ್ಟರ್ ಲಯನ್ ಎಸ್ ವೆಂಕಟೇಶ್ ಮಾಹಿತಿ ನೀಡಿದರು. ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ಪೋಸ್ಟ್ ಬಿಡುಗಡೆಗೊಳಿಸಿ ನಂತರ ಮಾತನಾಡಿದ ಅವರು, ಈ ಚಿತ್ರದ ಕಥೆಯು ಪ್ರತಿಯೊಬ್ಬರ ಜೀವನಕ್ಕೆ ನಂಟಿದ್ದು, ರಾಮನಗರದ ಆಶಾ ಎಂಬ ಪಾತ್ರಧಾರಿಯು ಸತ್ತವರ ಶವ ಸಾಗಿಸುವ ಮೂಲಕ ಆ ಸಂದರ್ಭದಲ್ಲಿ ಆಗುವ ಅವಮಾನ, ಸನ್ಮಾನ ಎಲ್ಲ ಅಂಶಗಳನ್ನು ಈ ಚಿತ್ರದಲ್ಲಿ ಕಟ್ಟಿಕೊಡಲಾಗಿದೆ ಎಂದರು. ಚಿತ್ರದ ಪ್ರಮುಖ ಪಾತ್ರದಲ್ಲಿ ಸಂಪತ್, ಶ್ವೇತಾ, ಅರ್ಚನಾ, ನಾಗೇಶ್, ಲೋಕನಾಥ್ ಕಾಣಿಸಿಕೊಂಡಿದ್ದು, ಸೆಬಾಸ್ಟಿನ್ ನಿರ್ದೇಶನ ಮಾಡಿದ್ದಾರೆ. ಮೊದಲ ಬಾರಿಗೆ ಚಿತ್ರ ಪ್ರದರ್ಶನವಾಗುತ್ತಿದ್ದು, ದಸರಾ ಚಲನಚಿತ್ರೋತ್ಸವದ ನಂತರ ವಿವಿಧ ರಾಜ್ಯ ಮತ್ತು ರಾಷ್ಟ್ರಗಳ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನವಾಗಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಜೀವ್ ಶೆಟ್ಟಿ, ವ್ಯಂಗ್ಯ ಚಿತ್ರಕಾರ ಬಂಟರ್ ಬಾಬು, ನಾಗೇಂದ್ರ, ಅನಂತ್ ಉಪಸ್ಥಿತರಿದ್ದರು. 8ನೇ ತಾರೀಕು ಪ್ರದರ್ಶನಗೊಳ್ತಾ ಇದೆ. ಮಾಲಪ್ ಮೈಸೂರು ಇಲ್ಲಿ 8ನೇ ತಾರೀಕು ಎಷ್ಟು ಗಂಟೆಗೆ? 10 ಗಂಟೆ 15 ನಿಮಿಷಕ್ಕೆ 10:15 ಗಂಟೆಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಬಿಡುಗಡೆ ಮಾಡಿ ಇತ್ತು. ಅವ್ರ ಜೀವನ ಹೆಂಗಿತ್ತು, ಅವ್ರಿಗೆ ಈ ಒಂದು ಉದ್ದಿಮೆಗೆ ಬರೋದಕ್ಕೆ, ಈ ಥರ ಕಾಯಕ ಮಾಡೋಕ್ಕೆ ಅವ್ರಿಗೆ ಏನು ನಿಜವಾದ ಹೆಚ್ಚಿಲ್ಲ. ಅವ್ರ ಮನಸ್ಥಿತಿ ಏನು ಒಂದಿದ್ದಕ್ಕೋಸ್ಕರ ಬಂದಾಗ ಅವಾಗ ಹೇಳ್ತಾರೆ, ಜೀವನ ಪೂರ್ತಿ ನನ್ನ ಮಗುವಿಂದ ಬರೀ ನೋವುಗಳಲ್ಲೇ ನಾನು ಬದುಕಿದೆ. ಅವಾಗ ಗೊತ್ತಾಯಿತು, ಸೊ ಈ ಸಮಾಜದಲ್ಲಿ ನೋವುಗಿದ್ದು ಮೀರಿ ನಾನು ಇದ್ದೀನಿ ಅಂತ ಆ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ನಿಜವಾದ ಒಂದು ಕಥಾ ಸಾರಾಂಶವುಳ್ಳ ಸಿನಿಮಾನೇ ಬೇಲಿ ಹೂ. ಇದರಲ್ಲಿ ನಿಮ್ಗೆ ಯಾವುದು ಡ್ಯಾನ್ಸ್ ಇರಲ್ಲ, ಇನ್ನೊಂದು ಇರಲ್ಲ. ಮತ್ತು ಈ ಕಾಸು ಕೊಟ್ಟು ನೋಡೋಕ್ಕಾಗಲ್ಲ. ಅಂದರೆ ಕಥಾ ಸಾರಾಂಶ ಆ ಥರ ಇದೆ. ಇಲ್ಲಿ ನಮ್ಮ ಹತ್ತಿರದ ರಾಮನಗರದಲ್ಲಿ ಒಂದು ಆಶಾ ಅನ್ನೋ ಹೆಣ್ಣು ಮಗು ತನ್ನ ಜೀವನದಲ್ಲಿ ಬಂದಂಥ ಎಲ್ಲ ಏನು ಒಂದು ಮನುಷ್ಯ ಸತ್ತೋಗ್ತಾನೋ, ಮನುಷ್ಯ ಜನ್ಮ ಕೇಳ್ತಾನೆ. ಅವನು ಜನ್ಮ ತಾಳ್ತಾ ಇದ್ದಾಗ ಅವನಿಗೆ ತಾಯಿ, ಬಂಧು, ಬಳಗ ಅದು ಜೊತೆ ಆಗುತ್ತೆ. ಆದರೆ ಸತ್ತಾಗ ಜೊತೆ ಬೇಕು. ಗೊತ್ತಾ, ಕೆಲವ್ರಿಗೆ ಬಂಧು ಬಳಗ ಇರುತ್ತೆ, ಇಲ್ಲ ಕೆಲವ್ರಿಗೆ ಬೇರೆ ಯಾರು ಮಿತ್ರರು ಇರ್ತಾರೆ. ಬಟ್ ಕೆಲವು ಟೈಮಲ್ಲಿ ಯಾರ ಜೊತೆ ಸತ್ತೋಗಿರೋ ಮನುಷ್ಯನಿಗೆ ಯಾರ ಜೊತೆ, ಆ ಜೊತೆಗೆ ಒಂದು ಶಕ್ತಿ ಇದೆ. ಸೊ ಅದು ಒಂಥರ ಸೋಷಿಯಲ್ ಮೀಡಿಯಲ್ಲಿ ಮಾಡ್ತಾರಲ್ಲ, ಸೋಷಿಯಲ್ ವರ್ಕ್ ಮಾಡ್ತಾರಲ್ಲ, ಆ ಸೋಷಿಯಲ್ ವರ್ಕ್ ಮಾಡೋ ಥರ ಒಂದು ವಿಭಿನ್ನವಾದ ರೀತಿಯಲ್ಲಿ ಈ ಹೆಣ್ಣು ಮಗು ಎಲ್ಲಿ ಕೊಳ್ತೋಗಿರಲಿ, 1 ವಾರ ಆಗಿರಲಿ, 1 ತಿಂಗಳಾಗಿರಲಿ, ಆ ಹೆಣನ ತೊಗೊಂಡು ಅದು ಪೋಸ್ಟ್ ಮಾರ್ಟಮ್ ಮಾಡಿ ತನ್ನ ವ್ಯಾನಲ್ಲಿ ತಾನೇ ಹಾಕ್ಕೊಂಡು ಅದನ್ನು ತೊಗೊಂಡೋಗಿ ದಫನ್ ಮಾಡಿ ಅದಕ್ಕೆ ಬೇಕಾಗಿರೋ ಎಲ್ಲ ಪುಣ್ಯ ಕಾರ್ಯಗಳನ್ನು ಮಾಡುವ ಒಂದು ನಿಜವಾದ ಈ ಕಾಯಕ ಈ ಹೆಣ್ಮಗು ಮಾಡ್ತಾಯಿದೆ. ಅಂದರೆ ಯಾರೋ ಬೆಚ್ಚಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಅಂತಲ್ಲ, ಜೀವನದಲ್ಲಿ ಏನಾದ್ರು ಒಂದು ಮಾಡಬೇಕು. ನನ್ನ ಜೀವನನೇ ನನ್ನ ಕಷ್ಟ ಅಂದ್ಕೊಂಡ್ರೆ ಹೆಂಗೆ? ನಾನಿದ್ದೀನಲ್ಲ, ನಾನು ಬದುಕಿದ್ದೀನಿ, ನನಗಿರೋ ಶಕ್ತಿ, ನನ್ನಲ್ಲಿರೋ ಒಂದು ಆಸೆ, ಆಕಾಂಕ್ಷೆ, ಮತ್ತು ನಾನು ಏನಾದ್ರು ಮಾಡಬೇಕಲ್ಲ ಅಂತ ಒಂದು ಸದುದ್ದೇಶದಿಂದ ಆ ಒಂದು ಹೆಣ್ಣುಮಗು ತನ್ನ ಒಂದು ಕಾಯಕನ ಏನೊಬ್ಬ ಮನುಷ್ಯ ತಾನು ಹುಡ್ತಾನೆ, ಸತ್ತೋದಾಗ ಅವನು ಯಾರು ಇಲ್ದಿರೋ ಹೆಣ್ಣುಗಳಿಗೆ ನಾನು ಯಾಕೆ ಆ್ಯಕ್ಚುಲಿ ಅದು ಆ ಕೆಲಸಗಳು ಮಾಡಬಾರ್ದು ಅಂತ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತಕ್ಕಂಥ ಕಥಾ ಸಾರಾಂಶನೇ ಬೇಲಿ ಹೂ. ಅದಕ್ಕೆ ನಾವು ಬೇಲಿ ಹೂ ಅಂತ ಹೆಸರಿಟ್ರಂದ್ರೆ, ಮನುಷ್ಯನಿಗೆ ಆ ಮುಳ್ಳಲ್ಲೂ ಒಳ್ಳೆ ಮನಸ್ಸಿರೋ ಜನ ಇದ್ದಾರೆ. ಬರೀ ಕಟುಕತನನೇ ಇದೆ, ಬಳಿ ಒಳ್ಳೆತನನೇ ಇದೆ ಅಂತಲ್ಲ. ಅದಲ್ಲದೆ ಸಮಾಜದಲ್ಲಿ ಕೆಲವು ಕೆಲಸಗಳಿಗೆ ಜನನೇ ಮಾಡೋಕ್ಕಾಗಲ್ಲ ಅನ್ನೋ ಜಾಗದಲ್ಲೂ ಎಲ್ಲೋ ದೇವರ ಒಂದು ಶಕ್ತಿ ಪವಾಡ ಅದರಲ್ಲಿ ಒಬ್ಬರು ಕೊಡುತ್ತೆ ಅನ್ನೋದು ಸಾರಾಂಶಕ್ಕೆ ತಕ್ಕಂತೆ ಇರುವಂಥ ಒಂದು ಹೆಣ್ಣುಮಗು ಇದು. ಅದಕ್ಕೆ